ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ನಿಗಮ ಕಲ್ಪತರೋರ್ಗಳಿತಂ ಫಲಂ ಶುಕಮುಖಾದಮೃತ ದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕ ಕವಿ ಭಾವುಕಾಹ. ಶ್ರೋತೃಗಳಿಗೆ ದೇವುಡು ನರಸಿಂಹಶಾಸ್ತ್ರಿಗಳ ಸಂಗ್ರಹ ಭಾಗವತದ 8ನೆಯ ಅಧ್ಯಾಯಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯದಲ್ಲಿ ಶಿವನು ತನ್ನ ಅಳಿಯನು ತನ್ನ ಪುತ್ರಿಯಾದ ಸತಿಯ ಪತಿಯಾದವನು ಎಂಬ ಕಾರಣಕ್ಕಾಗಿ ದಕ್ಷನು ಶಿವನಿಂದಲೂ ರುದ್ರನಿಂದಲೂ ಕೂಡ ಗೌರವವನ್ನು ಅಪೇಕ್ಷಿಸಿರುತ್ತಾನೆ. ಆದರೆ ಸರ್ವಲೋಕಕ್ಕೂ ಪತಿಯಾದಂತಹ ಶಿವನು ಆ ದಕ್ಷ ಬ್ರಹ್ಮನು ಸಭೆಯೊಂದರಲ್ಲಿ ಬಂದಾಗ ಎದ್ದು ನಿಂತು ಗೌರವಿಸಿ ಪೂಜಿಸಲಿಲ್ಲ ಎಂಬ ಕ್ಷುಲ್ಲಕ ಕಾರಣಕ್ಕಾಗಿ ರುದ್ರನಿಗೆ ಆವಿರ್ಭಾಗವು ಸಲ್ಲದೆ ಹೋಗಲಿ ಎಂದು ಶಪಿಸಿ ಬಿಡುತ್ತಾನೆ. ಹಾಗೂ ತುಚ್ಛ ಮಾತುಗಳಿಂದ ಕೆಟ್ಟದಾಗಿ ಶಿವನೊಡನೆ ನಡೆದುಕೊಳ್ಳುತ್ತಾನೆ. ಆ ಕಾರಣದಿಂದಾಗಿ ಎಲ್ಲ ಶಿವಭಕ್ತರು ಕೂಡ ಪಾಷಂಡಿಗಳಾಗಿ ಬಿಡಲಿ ಎಂದು ದಕ್ಷನು ಶಪಿಸುತ್ತಾನೆ. ದಕ್ಷನ ಈ ಶಾಪವನ್ನು ಕಂಡು ನಂದಿಯು ಕೂಡ, ಅಂದರೆ ಶಿವನ ವಾಹನವಾದ ನಂದಿಯು ಕೂಡ ಪ್ರತಿಶಾಪವನ್ನು ಕೊಟ್ಟು ಎಲ್ಲ ಬ್ರಾಹ್ಮಣರು ಕೂಡ ಯಾಚಕರಾಗಿ ಶಿವನ ದ್ವೇಷಿಗಳಾಗಿ ಬಿಡಲಿ ಎಂದು ಎಲ್ಲ ಸರ್ವ ಬ್ರಾಹ್ಮಣರಿಗೂ ಆತ ಶಪಿಸಿ ಬಿಡುತ್ತಾನೆ. ಆ ಸಂದರ್ಭದಲ್ಲಿ ಭೃಗು ಮಹರ್ಷಿಯು ಕೋಪಗೊಂಡು ಅವರ ನಡುವೆಯೂ ಕೂಡ ಭೃಗು ಮತ್ತು ನಂದಿಯ ನಡುವೆಯೂ ಕೂಡ ಕಲಹ ನಡೆಯುತ್ತದೆ. ಇದಕ್ಕೆಲ್ಲ ತಾನೇ ಕಾರಣವಾದೆ ಎಂದು ಭಾವಿಸಿ ರುದ್ರನು ಸಭೆಯನ್ನು ಬಿಟ್ಟು ಹೋಗುತ್ತಾನೆ. ಇದಾದ ಕೆಲವು ಕಾಲಕ್ಕೆ ಚತುರ್ಮುಖ ಬ್ರಹ್ಮನು ತನ್ನ ಎಲ್ಲಾ ಮಕ್ಕಳು ದಕ್ಷ ಬ್ರಹ್ಮನ ಕೈ ಕೆಳಗಿರಬೇಕು ಎಂದು ಗೊತ್ತು ಮಾಡಿ ಆತನಿಗೆ ಪಟ್ಟವನ್ನು ಕಟ್ಟಿದನು. ದಕ್ಷನ ಗರ್ವವು ತಾನಾಯಿತು. ಆ ಗರ್ವದಲ್ಲಿ ಒಂದು ಯಾಗವನ್ನು ಮಾಡಿದನು. ಅದಕ್ಕೆ ಪರಶಿವನನ್ನು ಕರೆಯಲಿಲ್ಲ. ಶಿವನನ್ನು ಬಿಟ್ಟು ಮಿಕ್ಕವರೆಲ್ಲರೂ ಆ ಯಾಗಕ್ಕೆ ಬಂದಿದ್ದರು. ದಕ್ಷನು ಯಾಗ ಮಾಡುತ್ತಿರುವ ಸುದ್ದಿಯು ಕೈಲಾಸಕ್ಕೂ ಹೋಯಿತು. ಸತಿಯು ತನ್ನ ಪತಿಯಾದ ಈಶ್ವರನ ಬಳಿಗೆ ಹೋಗಿ, ನಾನು ತಂದೆಯು ಮಾಡುತ್ತಿರುವ ಯಾಗಕ್ಕೆ ಹೋಗಬೇಕು, ಅಪ್ಪಣೆ ಕೊಡು. ಮಿತ್ರರ, ಸ್ವಾಮಿಯ, ಗುರುವಿನ, ತಂದೆಯ ಮನೆಗೆ ಕರೆಯದಿದ್ದರೂ ಹೋಗಬೇಕಲ್ಲವೇ? ದಯವಿಟ್ಟು ಈ ನನ್ನ ಆಸೆಯನ್ನು ಕರುಣಿಸು ಎಂದು ಕೇಳಿಕೊಂಡಳು. ಆಗ ರುದ್ರದೇವನು ಹಿಂದಿನದೆಲ್ಲವನ್ನು ನೆನೆದು ಆಕೆಗೆ ಹೀಗೆ ಹೇಳಿದನು. ದೇವಿ, ನೀನು ಹೇಳಿದುದೇನೋ ಸರಿ. ಯಾವ ಬಂಧುಗಳು ದೂಷಿಸುವುದಿಲ್ಲವೋ ಅವರ ಮನೆಗೆ ನೀನು ಹೇಳಿದಂತೆ ಕರೆಯದಿದ್ದರೂ ಹೋಗಬೇಕು. ವಿದ್ಯೆ, ತಪಸ್ಸು, ಐಶ್ವರ್ಯ, ದೇಹ, ವಯಸ್ಸು, ಕುಲ, ಸತ್ಪುರುಷರ ಗುಣಗಳಾದರೂ ದುಷ್ಟರಲ್ಲಿ ದೋಷವಾಗಿ ಪರಿಣಮಿಸುವವು. ದುಷ್ಟರು ವಿವೇಕವಿಲ್ಲದೆ ಗರ್ವದಿಂದ ಕುರುಡರಾಗಿ ದೊಡ್ಡವರು ಎಂಬುದನ್ನು ಕಾಣದೆ ಹೋಗುವರು. ಅಂತಹವರು ಸ್ವಜನರಾದರೂ ಕೂಡ ಅವರ ಮನೆಗಳಿಗೆ ಹೋಗಬಾರದು. ಬಂಧುಗಳು ಆಡಿದ ದುರುಕ್ತಿಗಳು ಬಾಣಗಳಿಗಿಂತ ಹೆಚ್ಚಾಗಿ ನೋಯಿಸುವವು. ನಿನ್ನ ತಂದೆಯಾದ ದಕ್ಷನು ವಿಷ್ಣುವನ್ನು ದ್ವೇಷಿಸುವ ಅಸುರರಂತೆ ನನ್ನನ್ನು ದ್ವೇಷಿಸುವನು. ಕೆಲವು ಸಾಧಾರಣನಂತೆ ನಾನು ಆತನಿಗೆ ಎದ್ದು ನಿಂತು ಗೌರವವನ್ನು ಸಲ್ಲಿಸಲಿಲ್ಲವೆಂದು ಕೋಪಗೊಂಡಿರುವನು. ನಮ್ಮಂತಹವರು ಸಂಸಾರಿಗಳು ಎದುರಿಗೆ ಬಂದಾಗ ಅವರಲ್ಲಿರುವ ಈಶ್ವರನಿಗೆ ವಂದನಾದಿಗಳನ್ನು ಮನಸ್ಸಿನಿಂದ ಮಾಡುವರಲ್ಲದೆ ದೇಹದಿಂದ ಮಾಡುವುದಿಲ್ಲ. ಇದನ್ನು ಅರಿಯದೆ ಆ ದಕ್ಷನು ನನ್ನನ್ನು ದ್ವೇಷಿಸುತ್ತಿರುವನು. ನೀನು ಅಲ್ಲಿಗೆ ಹೋಗಬೇಡ. ಹೋದರೆ ಆತನು ನನ್ನ ಮೇಲಿನ ಕೋಪವನ್ನು ನಿನ್ನ ಮೇಲೆ ತೀರಿಸುವನು ಎಂದನು. ಸತಿಗೆ ಆ ಮಾತು ಹಿಡಿಯಲಿಲ್ಲ. ರುದ್ರನು ಈಕೆಯು ಈ ಲೋಕವನ್ನು ಬಿಡುವ ಕಾಲವು ಬಂದಿದೆ ಎಂದು ಅಲ್ಲಿಂದ ಮುಂದಕ್ಕೆ ಏನೂ ಹೇಳಲಿಲ್ಲ. ಸತಿಯು ಏನಾದರೂ ಆಗಲಿ ಎಂದು ತಂದೆಯ ಮನೆಗೆ ಹೊರಟೇ ಬಿಟ್ಟಳು. ಸತಿಯು ದಕ್ಷ ಬ್ರಹ್ಮನ ಯಜ್ಞಮಂಟಪಕ್ಕೆ ಬಂದಳು. ಆಕೆಯನ್ನು ಕಂಡು ತಾಯಿಯು ಸಹೋದರಿಯರು ಬಂದು ಎದುರುಗೊಂಡರು. ದಕ್ಷನಿಗೆ ಹೆದರಿ ಮಿಕ್ಕವರು ಯಾರೂ ಅವಳನ್ನು ಮಾತನಾಡಿಸಲಿಲ್ಲ. ಆಕೆಯನ್ನು ಕಂಡು ದಕ್ಷನು ಗೌರವಿಸಲಿಲ್ಲ. ಅದಕ್ಕೆ ಬದಲಾಗಿ ಆಕೆಯ ಪತಿಯಾದ ರುದ್ರನನ್ನು ನಿಂದಿಸಿದನು. ಈ ಯಾಗದಲ್ಲಿ ನಾನು ರುದ್ರನಿಗೆ ಆಹುತಿಯನ್ನು ಕೊಡುವುದಿಲ್ಲ ಎಂದನು.
ಅದನ್ನು ಕಂಡು ಆಕೆಗೆ, ಆ ಸತೀದೇವಿಗೆ ಸಂಕಟವಾಗಿ ಕೋಪವು ಬಂತು. ಅದನ್ನು ಕಂಡು ಆಕೆಯ ಜೊತೆಯಲ್ಲಿ ಬಂದಿದ್ದ ಶಿವಗಣಗಳು ಆ ದಕ್ಷನನ್ನು ಕೊಲ್ಲುವೆವೆಂದು ಎದ್ದರು. ಆಕೆಯು ಅವರನ್ನು ತಡೆದಳು. ಕೋಪದಿಂದ ಆಕೆಯ ತುಟಿಯು ನಡುಗಿತು, ಗಂಟಲು ಕಟ್ಟಿ ಹೋಯಿತು, ಕಣ್ಣುಗಳು ಕೆಂಡದಂತಾಗಿ ಕಣ್ಣೀರು ಕರೆದವು. ಆಗ ತಂದೆಯನ್ನು ಕುರಿತು ಆ ಸತೀದೇವಿಯು ಹೇಳಿದಳು, ಅರಿತು ಅರಿಯದೆಯೋ ಯಾರಾದರೂ ಶಿವ ಎಂಬ ಎರಡಕ್ಷರವನ್ನು ಉಚ್ಚರಿಸಿದರೆ ಅವರ ಪಾಪಗಳೆಲ್ಲವೂ ತೊಡೆದು ಹೋಗುವವು. ಅಂತಹ ಶಿವನನ್ನು ನಿಂದಿಸುವೆಯಾ? ಬ್ರಹ್ಮಾನಂದವನ್ನು ಬೇಕಾದರೂ ಕೊಡುವ ಶಿವನನ್ನು ನೀನು ತಿರಸ್ಕರಿಸುವೆಯಾ? ಧರ್ಮ ರಕ್ಷಕನಾದ ಮಹಾಪ್ರಭುವನ್ನು ದೂಷಿಸುವುದನ್ನು ಕೇಳಬಾರದು. ಕೈಲಾದರೆ ಹಾಗೆ ದೂಷಿಸಿದವರ ನಾಲಿಗೆಯನ್ನು ಕಿತ್ತು ತಾವು ಪ್ರಾಣತ್ಯಾಗ ಮಾಡಬೇಕು. ಶಿವನಿಂದಕನಾದ ನಿನ್ನಿಂದ ಬಂದ ಈ ದೇಹವು ನನಗೆ ಬೇಡ ಎಂದು ಆಕೆಯು ಆಚಮನ ಮಾಡಿ ನೆಲದ ಮೇಲೆ ಕುಳಿತು ತನ್ನ ಯೋಗ ಬಲದಿಂದ ತನ್ನನ್ನು ತಾನು ಸುಟ್ಟುಕೊಂಡು ಬಿಟ್ಟಳು. ಎಲ್ಲರೂ, ಹೀಗುಂಟೆ, ದಕ್ಷನು ಅನ್ಯಾಯ ಮಾಡಿದ, ಅನರ್ಥವಾಯಿತು ಎಂದು ಹಾಹಾಕಾರ ಮಾಡಿದರು. ಆಕೆಯ ಜೊತೆಯಲ್ಲಿ ಬಂದಿದ್ದ ಪ್ರಮಥ ಗಣಗಳು ದಕ್ಷನನ್ನು ಹೊಡೆಯಲು ಹೋದರು. ಆದರೆ ಭೃಗುಮುನಿಯು ತನ್ನ ಮಂತ್ರ ಬಲದಿಂದ ಅವರನ್ನೆಲ್ಲ ಓಡಿಸಿ ದಕ್ಷನನ್ನು ಕಾಪಾಡಿದನು. ಈ ಸುದ್ದಿಯನ್ನು ತಿಳಿದು ಪರಮೇಶ್ವರನು ಕೋಪಗೊಂಡು ಉರಿದೆದ್ದನು. ತನ್ನ ಜಟೆಯನ್ನು ಕಿತ್ತು ನೆಲಕ್ಕೆ ಅಪ್ಪಳಿಸಿದನು. ಕೂಡಲೇ ವೀರಭದ್ರನು ಪರ್ವತದಂತೆ ಎತ್ತರವಾಗಿ, ಮೋಡದಂತೆ ಕಪ್ಪಾಗಿ, ವಿವಿಧ ಆಯುಧಗಳನ್ನು ಹಿಡಿದಿರುವ 1000 ಕೈಗಳು ಉಳ್ಳ ಆ ವೀರಭದ್ರನಿಗೆ ಶಿವನು, ಹೋಗು, ದಕ್ಷನನ್ನು ಸಂಹರಿಸಿ ಬಾ ಎಂದು ಅಪ್ಪಣೆ ಮಾಡಿದನು. ವೀರಭದ್ರನು ಬರುತ್ತಿದ್ದರೆ ದಾರಿಯಲ್ಲಿ ಧೂಳಿ ಎದ್ದಿತು. ವೀರಭದ್ರನನ್ನು ಕಂಡು ಪಶುಗಳೆಲ್ಲವೂ ಓಡಿ ಹೋದವು. ದಕ್ಷನ ಯಜ್ಞ ಮಂಟಪದಲ್ಲಿ ಅಮಂಗಳಕರಗಳಾದ ಅಪಶಕುನಗಳಾದವು. ಏನಾಗುವುದೋ ಎಂದು ಎಲ್ಲರಿಗೂ ಹೆದರಿಕೆಯಾಯಿತು. ಅಷ್ಟರಲ್ಲಿಯೇ ರುದ್ರ ಗಣಗಳು ಬಂದು ದಕ್ಷನನ್ನು ಆತನ ಯಾಗಮಂಟಪವನ್ನು ಸುತ್ತಿಕೊಂಡರು. ಎಲ್ಲವೂ ಧ್ವಂಸವಾಗಿ ಹೋಯಿತು. ವೀರಭದ್ರನು ಭೃಗುಮುನಿಯ ಗಡ್ಡ ಮೀಸೆಗಳನ್ನು ಕಿತ್ತೆಸೆದನು. ಶಿವನಿಂದೆಯಾದಾಗ ಇನ್ನೂ ಮಾಡು ಎಂದು ಕಣ್ಣು ಕುಣಿಸಿದ ಭರ್ಗನ ನೇತ್ರಗಳು ಹೋದವು. ಆಗ ಭಲೆ ಎಂದು ನಕ್ಕ ಆದಿತ್ಯನ ಹಲ್ಲುಗಳು ಈಚೆಗೆ ಬಂದವು. ವೀರಭದ್ರನು ದಕ್ಷನನ್ನು ಕೆಳಗೆ ಹಾಕಿಕೊಂಡು ಗುದ್ದಿ ಗುದ್ದಿ ಸಾಯಿಸಿ ಅವನ ತಲೆಯನ್ನು ಕಿತ್ತು ಬೆಂಕಿಯಲ್ಲಿ ಹಾಕಿದನು. ಯಜ್ಞಕ್ಕೆ ಬಂದಿದ್ದ ದೇವತೆಗಳು ಹೆದರಿ ಚತುರ್ಮುಖನ ಬಳಿಗೆ ಹೋಗಿ ಎಲ್ಲವನ್ನೂ ಆತನಿಗೆ ತಿಳಿಸಿದರು. ಆತನು, ಹೀಗಾಗುವುದೆಂದು ನನಗೆ ಮೊದಲೇ ತಿಳಿದಿತ್ತು. ಅದರಿಂದಲೇ ನಾನು ನಾರಾಯಣನು ಈ ಯಾಗಕ್ಕೆ ಬರಲಿಲ್ಲ. ತೇಜಸ್ವಿಗಳಲ್ಲಿ ಅಪರಾಧ ಮಾಡಿ ಬದುಕುವುದು ಕಷ್ಟ. ಹೀಗಿರಲು ನೀವು ಶಿವನಲ್ಲಿ ಅಪರಾಧ ಮಾಡಿದಿರಲ್ಲ. ಆ ಶಿವನನ್ನು ನಾವು ಯಾರು ತಾನೇ ಬಲ್ಲೆವು? ಆತನಲ್ಲಿ ನೀವು ಅಪರಾಧವನ್ನು ಮಾಡಬಹುದು ಎಂದು ಅವರೆಲ್ಲರನ್ನೂ ಕಟ್ಟಿಕೊಂಡು ಕೈಲಾಸಕ್ಕೆ ಹೋದನು. ಕೈಲಾಸಗಿರಿಯ ಪಕ್ಕದಲ್ಲಿರುವ ಅಲಕಾಪುರಿಯನ್ನು, ಅದರ ಬಳಿಯಲ್ಲಿರುವ ಸೌಗಂಧಿಕ ವನವನ್ನು ದಾಟಿ ಅಲ್ಲಿಯೇ ಇರುವ ಒಂದು ಅದ್ಭುತವಾದ ಆಲದ ಮರವನ್ನು ಅವರು ಕಂಡರು. ಆ ಮಹಾವೃಕ್ಷದ ಅಡಿಯಲ್ಲಿ ಪರಮೇಶ್ವರನು ಕುಳಿತಿದ್ದನು. ಸನಕ ಸನಂದಾದಿ ಯೋಗೀಶ್ವರರು, ಸರ್ವನಿಧಿಗಳಿಗೂ ಒಡೆಯನಾದ ಕುಬೇರನು ಆತನನ್ನು ಓಲೈಸುತ್ತಿದ್ದರು. ಆತನು ಭಸ್ಮವನ್ನು ಮೈಗೆಲ್ಲ ಬಳಿದುಕೊಂಡು, ಜಡೆಗಳನ್ನು ಧರಿಸಿಕೊಂಡು, ಚಂದ್ರನನ್ನು ಮುಡಿದುಕೊಂಡು, ದರ್ಬೆಯನ್ನು ಹಾಸಿಕೊಂಡು ಕುಳಿತು ತನ್ನ ಸುತ್ತಲೂ ಇರುವ ಮಹರ್ಷಿಗಳಿಗೆಲ್ಲ ಜ್ಞಾನೋಪದೇಶವನ್ನು ಮಾಡುತ್ತಿದ್ದನು. ಸಕಲ ದೇವತೆಗಳನ್ನು ಕರೆದುಕೊಂಡು ತನ್ನ ಬಳಿಗೆ ಬಂದ ಬ್ರಹ್ಮನನ್ನು ಕಂಡು ಶಂಕರನು ಗೌರವದಿಂದ ಆದರಿಸಿದನು. ಆಗ ಬ್ರಹ್ಮನು, ಲೋಕವೆಲ್ಲವೂ ಪ್ರಕೃತಿ ಪುರುಷರಿಂದ ಆದುದು. ನೀನು ಆ ಇಬ್ಬರಿಗೂ ಆಚಿನವನು, ಯಜ್ಞಕ್ಕೆ ಫಲ ಕೊಡುವವನು ನೀನು ಎಂಬುದನ್ನು ಅರಿಯದೆ ನಿನ್ನನ್ನು ತಿರಸ್ಕರಿಸಿ ಆ ದಕ್ಷನು ಹತನಾದನು. ಅವನು ಬದುಕಲಿ, ಭೃಗುವಿಗೆ ಗಡ್ಡ ಮೀಸೆಗಳು ಬರಲಿ, ಭರ್ಗನಿಗೆ ಕಣ್ಣುಗಳು, ಸೂರ್ಯನಿಗೆ ಹಲ್ಲುಗಳು ಹುಟ್ಟಲಿ, ರುದ್ರಗಣಗಳಿಂದ ಏಟು ತಿಂದು ಅಂಗಗಳನ್ನು ಕಳೆದುಕೊಂಡು ಕಟ್ಟಿರುವ ದೇವತೆಗಳು ನಿನ್ನ ದಯೆಯಿಂದ ಮೊದಲಿನಂತಾಗಲಿ, ಮತ್ತೆ ಯಜ್ಞವು ನಡೆಯಲಿ, ಅನುಗ್ರಹ ಮಾಡು ಎಂದು ಪ್ರಾರ್ಥಿಸಿದನು.
ಶಿವನು ಪ್ರಸನ್ನನಾಗಿ ಹಾಗೆಯೇ ಆಗಲೆಂದನು. ಆಗ ಇಂದ್ರಾದಿ ದೇವತೆಗಳೆಲ್ಲ ಪರಶಿವನನ್ನು ತಮ್ಮೊಡನೆ ಕರೆದುಕೊಂಡು ದಕ್ಷನ ಯಜ್ಞ ಮಂಟಪಕ್ಕೆ ಹೋದರು. ಯಜ್ಞ ಪಶುವಿನ ತಲೆಯನ್ನು ತಂದು ದಕ್ಷನ ದೇಹಕ್ಕೆ ಸೇರಿಸಿದರು. ಆತನು ಬದುಕಿ ಶಿವದ್ವೇಷವನ್ನು ಬಿಟ್ಟು ಶಿವನನ್ನು ಸ್ತುತಿಸಿದನು, ಯಜ್ಞ ಮಾಡಿದನು. ಆತನು ನಿರ್ಮಲವಾದ ಮನಸ್ಸಿನಿಂದ ಧ್ಯಾನಿಸಲು ಶ್ರೀಹರಿಯು ಅಲ್ಲಿಯೇ ಮೈದೋರಿದನು. ಆಗ ಯಜಮಾನನಾದ ದಕ್ಷ ಬ್ರಹ್ಮ, ಆತನ ಋತ್ವಿಜರು, ಅಲ್ಲಿದ್ದ ಮಹರ್ಷಿಗಳು, ದೇವತೆಗಳು ಎಲ್ಲರೂ ಆತನನ್ನು ಹೊಗಳಿದರು. ಆಗ ಆ ಪುರುಷೋತ್ತಮನು ದಕ್ಷನನ್ನು ಕರೆದು, ಎಲೈ ದಕ್ಷ ಬ್ರಹ್ಮನೇ, ನಾನೇ ಬ್ರಹ್ಮನು ರುದ್ರನು ಆಗಿರುವೆನು. ತ್ರಿಗುಣಗಳಿಂದ ಈ ಲೋಕದ ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ನಡೆಸುವ ನಾನು ಆಯಾ ಕಾರ್ಯಗಳಿಗೆ ತಕ್ಕಂತೆ ನಾಮರೂಪಗಳನ್ನು ಧರಿಸಿ ಬೇರೆ ಬೇರೆಯಾಗುವೆನು. ಆದರೂ ಈ ತ್ರಿಮೂರ್ತಿಗಳಿಗೂ ಭೇದವಿಲ್ಲ. ಈ ಗುಟ್ಟನ್ನು ಅರಿತವನು ಶಾಂತಿಯನ್ನು ಹೊಂದುವನು ಎಂದು ಹೇಳಿ ಅನುಗ್ರಹವನ್ನು ಮಾಡಿದನು. ದಕ್ಷನು ರುದ್ರನಿಗೂ ಇತರ ದೇವತೆಗಳಿಗೂ ಆಹುತಿಯನ್ನು ಒಪ್ಪಿಸಿ ಯಜ್ಞವನ್ನು ಪೂರೈಸಿದನು. ಈ ಶಿವಲೀಲೆಯನ್ನು ಕೇಳಿದವನು ಈ ಭಕ್ತಿಯನ್ನು ಪಡೆದು ಪಾಪರಹಿತನಾಗಿ ಕೃತಾರ್ಥನಾಗುವನು. ಇದರೊಂದಿಗೆ ದಕ್ಷ ಯಜ್ಞ, ಅದರಲ್ಲಿ ಶಿವನ ದ್ವೇಷ ಮಾಡಿ ನಾಶವಾಗಿ ಪುನಃ ಶಿವನ ಕೃಪೆಯಿಂದಲೇ ಪುನರ್ಜನ್ಮವನ್ನು ಪಡೆದಂತಹ, ಪುನಃ ದೇಹವನ್ನು ಪಡೆದಂತಹ ದಕ್ಷನ ಕಥೆಯನ್ನು ಕೇಳಿದೆವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.